11 ಮಾಡಲು ಟಾಟಾ ನ್ಯಾನೋ ಫ್ರೆಶ್ ಎಫ್ಸಿ 75,000 ಕೊಡ್ತೀನಿ ಸರ್. ಸರ್ ಬರೇ 1,05,000 ಮಾಡ್ಕೊಡೋಣ. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕರ್ನಾಟಕ ಕಾರ್ಸ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡೋಣ. 2,25,000 ಹೇಳ್ತಾ ಇದಾರೆ, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. 2,65,000 2,20,000 ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 2,70,000 ರೂಪಾಯಿಗಿದೆ. 2,30,000 ಆಸ್ಕಿಂಗ್ ಇರೋದು. 3,90,000 ತಕೊಂಡೋಗಿ. ಪ್ರೈಸಿಂಗ್ ಹೇಳ್ಬೇಕಂದ್ರೆ ಸರ್ 2,80,000 2,80,000 ತಕೊಂಡೋಗಿ. 2,85,000 ಕೊಡ್ತೀನಿ. 2,25,000 ಕೊಡ್ತೀನಿ. ಈ ಗಾಡಿಗಳೆಲ್ಲ ನೋಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಕರ್ನಾಟಕ ಕಾರ್ ಝೋನ್ MK ಅಹಮದ್ ಬ್ಯಾಕ್ ಸೈಡ್ ಬರ್ಬೇಕು. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2005 ಸಿಂಗಲ್ ಓನರ್ 35,000 ಉಳಿದೆ. ಫಾರ್ಡ್ ಐಕಾನ್ ಫೇಲಿಯರ್ ವೇರಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಟೈರ್ ಫುಲ್ ಆಲ್ಮೋಸ್ಟ್ 30 to 40% ಟೈರ್ಸ್ ಇದೆ. ಹಂಗೆ ಇಂಟೀರಿಯರ್ ಸಿಗೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಲೆದರ್ ಅಪಲ್ಸರೀಸ್, ಪೈನಿಯರ್ದು ಒರಿಜಿನಲ್ ಸಿಸ್ಟಮ್, ಊಫರ್ ಅವೆಲ್ಲ ಇದೆ ಸರ್. ಅದೇ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ 35,000 ಕಡಿಮೆ ಸಿಗಲ್ಲ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಸಣ್ಣ ಪಟ್ಟ ಸ್ಕ್ರಾಚಸ್ ಇದಾವೆ ಸರ್. ಗಾಡಿ ಮಾತ್ರ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಪ್ರೈಸ್ ಹೇಳಿ ಬ್ರೋ. ಸರ್ ಈ ಗಾಡಿ ಪ್ರೈಸಿಂಗ್ ಹೇಳ್ಬೇಕಂದ್ರೆ ಶಾಕ್ ಆಗ್ಬಿಡ್ತೀರಾ ಸರ್. ಒಂದು ಶಾಕಿಂಗ್ ಪ್ರೈಸ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಹೇಳಿ ಬ್ರೋ. ಸರ್ ಬರೇ 1,05,000 ಮಾಡ್ಕೊಡೋಣ. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕರ್ನಾಟಕ ಕಾರ್ಸ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡೋಣ. 1,05,000 ಅದನ್ನ ಪೇಜ್ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನ ನೆಗೋಷಿಯಬಲ್ ಆಗುತ್ತೆ. ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ಪ್ರೈಸ್ ಅಲ್ಲಿ ಆಗುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2011 ಸಿಂಗಲ್ ಓನರ್ ಬರೇ 66,000 ಓಡಿದೆ. ಶೋರೂಮ್ ರಿಕಾರ್ಡ್ 2 ಕೀ ಮ್ಯಾನ್ಯುಯಲ್ ಬುಕ್ ಸಮೇತ ಸಿಗುತ್ತೆ. ಟೈರ್ ಪ್ರೊಫೈಲರ್ 4 ಹೊಸ ಟೈರ್ ಇದೆ. ಲೆದರ್ ಅಪಲ್ಸರೀಸ್ ಇದೆ. AC, ಪವರ್ ಶೇರಿಂಗ್, ಪವರ್ ವಿಂಡೋ ಫೀಚರ್ಸ್ ಎಲ್ಲಾ ತರ ಫೀಚರ್ಸ್ ಬರುತ್ತೆ ಸರ್. ಈ ಗಾಡಿ ಬೆಲೆ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನೀವು 9 ಮಾಡಲ್ ತಗೋಬೇಕಂದ್ರೆ ಈ ರೇಟ್ ಹೇಳ್ತಾರೆ. ನಾನು ಅದೇ ಬೆಲೆಯಲ್ಲಿ 11 ಮಾಡಲ್ ವೆಹಿಕಲ್ ಕೊಡ್ತೀನಿ. ಬರೀ 2,25,000 ಮಾಡ್ಕೊಡ್ತೀನಿ. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕರ್ನಾಟಕ ಕಾರ್ಸ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಒಂದು ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಕರ್ನಾಟಕ ಕಾರ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಒಂದು ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಅದನ್ನು 2011 ಸಿಂಗಲ್ ಓನರ್ ವೆಹಿಕಲ್, 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಇದೆ ಬ್ರೋ? ಸರಿ 2,25,000 ಮಾಡ್ಕೊಡೋಣ. ಹಂಗೆ ಪೇಜ್ ಗೆ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನ ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಕೊಡೋಣ. ನೋಡಿ, ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನ ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. 2,25,000 ಹೇಳ್ತಾ ಇದಾರೆ, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2010 ಸೆಕೆಂಡ್ ಓನರ್ ಹುಂಡೈ ವರ್ನಾ ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರೋ ವೆಹಿಕಲ್. ಒಂದು ಅಫಿಷಿಯಲ್ ವೈಟ್ ಕಲರ್ ಅಲ್ಲಿ, ಒಂದು ಸ್ಕ್ರಾಚ್, ಒಂದು ಡೆಂಟ್ ಏನು ಇಲ್ಲ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಹಂಗೆ ಫೀಚರ್ ಸಿಗೋದ್ರೆ ಇದರಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಲೆದರ್ ಅಪಲ್ಸರಿ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಎಲ್ಲಾ ತರ ಫೀಚರ್ಸ್ ಬರುತ್ತೆ ಸರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಡೀಸೆಲ್ ವೆಹಿಕಲ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಆಸ್ಕಿಂಗ್ ಪ್ರೈಸ್ 2,65,000 ಆಸ್ಕಿಂಗ್ ಇರೋದು. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕರ್ನಾಟಕ ಕಾರ್ಸ್ ಪೇಜ್ ಗೆ ಫಾಲೋ ಮಾಡ್ಕೊಂಡ್ ಬನ್ನಿ. ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ಸರ್. 2,65,000 ಅದ್ರಲ್ಲೂ ಕರ್ನಾಟಕ ಫಾಲೋ ಮಾಡ್ಕೊಂಡ್ ಬಂದ್ರೆ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಆಗುತ್ತೆ. ಇನ್ನ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಎಲ್ಲೋ ಡೆಂಟ್ ಸ್ಕ್ರಾಚ್ ಏನು ಇಲ್ಲ ವೀಕ್ಷಕರೇ. ತುಂಬಾ ವೆಲ್ ಮೇಂಟೈನ್ ಆಗಿರುವಂತ ಕಾರು ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಮ್ಯಾಗ್ ವೀಲ್ಸ್ ಇರೋ ಶಿಫ್ಟ್ ಡಿಸೈರ್ ಬರೀ 2,20,000 ತಕೊಂಡ್ ಬನ್ನಿ. ಗಾಡಿ ತಕೊಂಡೋಗಿ ಡೀಟೇಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2008 ಥರ್ಡ್ ಓನರ್ VXI ಪೆಟ್ರೋಲ್ ವೆಹಿಕಲ್ ಶಿಫ್ಟ್ ಡಿಸೈರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಆಫ್ಟರ್ ಮಾರ್ಕೆಟ್ 4 ಮ್ಯಾಗ್ ವೀಲ್ಸ್ ಅವೆಲ್ಲ ಹಾಕಿದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ. ಸ್ವಲ್ಪ ಗಲೀಜ್ ಆಗಿದೆ. ಡೆಲಿವರಿ ಟೈಮಲ್ಲಿ ವಾಶ್, ರಬ್ಬಿಂಗ್, ಪಾಲಿಶ್ ಅವೆಲ್ಲ ಮಾಡ್ಕೊಡ್ತೀನಿ. ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಅಪಲ್ಸರೀಸ್ ಅವೆಲ್ಲ ಇದೆ ಸರ್. 2,20,000 ತಕೊಂಡ್ ಬನ್ನಿ. ಗಾಡಿ ತಕೊಂಡೋಗಿ ಹಂಗೆ ಕರ್ನಾಟಕ ಕಾರ್ಸ್ ಪೇಜ್ ಗೆ ಫಾಲೋ ಮಾಡ್ಕೊಂಡ್ ಬನ್ನಿ. ಇನ್ನೊಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ತಕೊಂಡೋಗಿ. 2,20,000 ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕರ್ನಾಟಕ ಕಾರ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನ ಒಂದ್ ರೀಸನಬಲ್ ಪ್ರೈಸ್ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2010 ಥರ್ಡ್ ಓನರ್ ಡೀಸೆಲ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಸಿಗಕ್ಕೆ ಕಷ್ಟ ಇದೆ ಡೀಸೆಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್, ಸ್ಪೈಲರ್ ಅವೆಲ್ಲ ಹಾಕಿದೆ. ರೆಡ್ ಕಲರ್ ಅಲ್ಲಿ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಹಂಗೆ ಬಾಡಿ ಎಲ್ಲ ನೋಡ್ಬೋದು. ಹಂಗೆ ಫೀಚರ್ ಸಿಗೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಪ್ರೈಸಿಂಗ್ ವೈಸ್ ಸಿಗೋದ್ರೆ 2,75,000 ಆಸ್ಕಿಂಗ್ ಇರೋದು. ಕರ್ನಾಟಕ ಕಾರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಫಾಲೋ ಮಾಡ್ಕೊಂಡ್ ಬನ್ನಿ. ಒಳ್ಳೆ ದಿ ಬೆಸ್ಟ್ ಪ್ರೈಸ್ ಎಲ್ಲ ತಗೊಂಡಿಗೆ 2,70,000 ರೂಪಾಯಿಗಿದೆ. ಕರ್ನಾಟಕ ಕಾರ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನ ರೀಸನಬಲ್ ಪ್ರೈಸ್ ಆಗುತ್ತೆ. ಹುಂಡೈ ವರ್ನಾ ಡೀಸೆಲ್ ವೆಹಿಕಲ್. ಓಲ್ಡ್ ಶೇಪ್ ಬೇಡ ಅಂದ್ರೆ ಇಲ್ಲಿ ಫ್ಲೂಡಿಕ್ ಕೂಡ ಅವೈಲೇಬಲ್ ಇದೆ. ಫಸ್ಟ್ ಈ ಗಾಡಿ ಡೀಟೇಲ್ಸ್ ಹೇಳ್ತೀನಿ, ನೋಡ್ಕೊಳ್ಳಿ. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2009 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ಶಿಪ್ ಆಗಿರುತ್ತೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಡೀಸೆಲ್ ವೆಹಿಕಲ್. SX ಟಾಪ್ ಅಂಡ್ ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್. ಒಂದು ಸ್ಕ್ರಾಚಸ್, ಒಂದು ಡೆಂಟು ಏನು ಇಲ್ಲ. ಈ ಗಾಡಿ ಬೆಲೆ ಹೇಳ್ಬೇಕಂದ್ರೆ 2,30,000 ಆಸ್ಕಿಂಗ್ ಇರೋದು. ಹಂಗೆ ಕರ್ನಾಟಕ ಕಾರ್ಸ್ ಪೇಜ್ ಗೆ ಫಾಲೋ ಮಾಡ್ಕೊಂಡ್ ಬಂದು ದಿ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗಿ ಸರ್. ಓಲ್ಡ್ ಶೇಪ್ ಬೇಡ, ಫ್ಲೂಡಿಕ್ ಇದೆ.
ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2012 ಸೆಕೆಂಡ್ ಓನರ್, ಇದು ಕೂಡ SX ಫುಲ್ ಟಾಪ್ ಎಂಡ್. ಇದರಲ್ಲಿ ಏರ್ ಬ್ಯಾಗು, ABS ಎಲ್ಲಾ ತರ ಫೀಚರ್ಸ್ ಸಿಗುತ್ತೆ ಸರ್. ಈ ಗಾಡಿ ಬೆಳೆ ಹೇಳ್ಬೇಕಂದ್ರೆ 4,10,000 ಆಸ್ಕಿಂಗ್ ಇರೋದು. ಹಂಗೆ ಕರ್ನಾಟಕ ಕಾರ್ಸ್ ಅಂಡ್ ಪೇಜ್ಗೆ ಫಾಲೋ ಮಾಡ್ಕೊಂಡ್ ಬಂದ್ರಿ ನೀವು, ಇದೇ 3,90,000ಗೆ ತಕೊಂಡೋಗಿ. 390 ಆಗತ್ತೆ. 4 ಹತ್ತಿರೋದು ಕರ್ನಾಟಕ ಕಾರ್ಪೊರೇಷನ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ 3,90,000 ರೂಪಾಯಿಗೆ ಆಗತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್, Hyundai i20 ಪೆಟ್ರೋಲ್ ವೆಹಿಕಲ್ 2012 ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್. ಎಲ್ಲಾ ತರ ಫೀಚರ್ ಸಿಗುತ್ತೆ. ಏರ್ ಬ್ಯಾಗ್, ABS, ಅಲೈ ವೀಲ್ಸ್, ಆಟೋಮೆಟಿಕ್ ಕಂಟ್ರೋಲ್, ಲೆದರ್ ಅಪಲ್ಸರೀಸ್ ಅವೆಲ್ಲ ಬರುತ್ತೆ ಸರ್. ಈ ಗಾಡಿ ಪ್ರೈಸಿಂಗ್ ಹೇಳ್ಬೇಕಂದ್ರೆ ಸರ್ 2,85,000 ಆಸ್ಕಿಂಗ್ ಇರೋದು. ಹಂಗೆ ಕರ್ನಾಟಕ ಕಾರ್ಸ್ ಅಂಡ್ ಪೇಜ್ಗೆ ಫಾಲೋ ಮಾಡ್ಕೊಂಡ್ ಬಂದು 2,80,000ಗೆ ತಕೊಂಡೋಗಿ. 2,85,000 ಇದೆ. ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ 2,80,000 ರೂಪಾಯಿಗೆ ಫೈನಲ್ ಆಗುತ್ತೆ. ಫೈನಲ್ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ 11 ಮಾಡಲು ಟಾಟಾ ನ್ಯಾನೋ ಫ್ರೆಶ್ ಎಫ್ಸಿ 75,000 ಕೊಡ್ತೀನಿ ಸರ್. ಹಂಗೆ ಬೇರೆ ಗಾಡಿ ಆಲ್ಟೋ K10 13 ಮಾಡಲು ಸೆಕೆಂಡ್ ಓನರ್ 2,20,000 ಕೊಡ್ತೀನಿ ಸರ್. ರಿಡ್ಜ್ ಪೆಟ್ರೋಲ್ ವೇರಿಯಂಟ್, ಅದು ಡಿಮ್ಯಾಂಡೆಡ್ ಗಾಡಿ ಸರ್. 12 ಮಾಡಲು ಸೆಕೆಂಡ್ ಓನರ್ 2,85,000 ಕೊಡ್ತೀನಿ ಸರ್. ವ್ಯಾಗನರ್ 11 ಮಾಡಲು ಸೆಕೆಂಡ್ ಓನರ್ ಫ್ರೆಶ್ ಎಫ್ಸಿ 2,25,000 ಕೊಡ್ತೀನಿ ಸರ್. ಶಿಫ್ಟ್ ಡಿಸೈರ್ 8 ಮಾಡಲು 2,15,000 ಕೊಡ್ತೀನಿ ಸರ್. ಸರ್ ವರ್ನಾ ಡೀಸೆಲ್ ವೇರಿಯಂಟ್ 2010 ಮಾಡಲು ಸೆಕೆಂಡ್ ಓನರ್ 2,65,000 ಕೊಡ್ತೀನಿ ಸರ್. ಐ ಬಜೆಟ್ ಗಾಡಿ ಬೇಕಾ? ಕ್ರೆಟಾ ಇದೆ ನೋಡಿ ಸರ್. 16 ಮಾಡಲು ಸಿಂಗಲ್ ಓನರ್ 8,45,000 ಕೊಡ್ತೀನಿ ಸರ್. ಫಾರ್ಡ್ ಐಕಾನ್ 1,05,000 ಕೊಡ್ತೀನಿ ಸರ್. XUV ಸರ್ 3,75,000 ಕೊಡ್ತೀನಿ ಸರ್. ಶಿಫ್ಟ್ ಡಿಸೈರ್ 4,60,000 ಕೊಡ್ತೀನಿ ಸರ್. ಸರ್ ವೆಂಟೋ 2,80,000 ಕೊಡ್ತೀನಿ ಸರ್. ಸರ್ i20 2,60,000 ಕೊಡ್ತೀನಿ ಸರ್. ಸನ್ರೂಫ್ ಗಾಡಿ 3,10,000 ಕೊಡ್ತೀನಿ ಸರ್. ಪೋಲೋ ಐ ಬಜೆಟ್ ಗಾಡಿ 5,10,000 ಕೊಡ್ತೀನಿ ಸರ್. ಸರ್ ವರ್ನಾ ಇನ್ನೊಂದು ಡೀಸೆಲ್ ವೇರಿಯಂಟ್ 2,25,000 ಕೊಡ್ತೀನಿ ಸರ್. ಸರ್ ಶಿಫ್ಟ್ 10 ಮಾಡಲು ಡೀಸೆಲ್ ವೇರಿಯಂಟ್ 2,65,000 ಕೊಡ್ತೀನಿ ಸರ್. ಸರ್ ಇನ್ನೊಂದು i20 ವೈಟ್ ಬ್ಯೂಟಿ 11 ಮಾಡಲು ಸಿಂಗಲ್ ಓನರ್ 2,70,000 ಕೊಡ್ತೀನಿ ಸರ್. ಸರ್ ಇನ್ನ ಲೋ ಬಜೆಟ್ ಅಲ್ಲಿ ಬೇಕಂದ್ರೆ ಇನ್ನ ಗಾಡಿ ಇದೆ ಸರ್. ಫೋರ್ಟ್ ಫೀವೋ 11 ಮಾಡಲು ಸೆಕೆಂಡ್ ಓನರ್ 2,10,000 ಕೊಡ್ತೀನಿ ಸರ್. 2 ಬಡವರ ಬಾದಾಮಿ ಸರ್ ಬಡವರ ಬಾದಾಮಿ 17 ಮಾಡಲು ಒಂದಿದೆ, 18 ಮಾಡಲು ಒಂದಿದೆ ಸರ್. ಸರ್ ಇದು 18 ಮಾಡಲು ಸಿಂಗಲ್ ಓನರ್ ವೈಟ್ ಬ್ಯೂಟಿ ಸರ್. ಸರ್ ಇದ್ರದ್ದು ಬೆಲೆ ಬಂದ್ಬಿಟ್ಟು 3,20,000 ಕೊಡ್ತೀನಿ. 17 ಮಾಡಲ್ ಬೇಕಂದ್ರೆ ಸಿಂಗಲ್ ಓನರ್ ಇದೆ ಸರ್, ಅದು 8 ಸೀಟರ್ ವೆಹಿಕಲ್. ಇದ್ರದ್ದು ಬೆಲೆ ಬಂದ್ಬಿಟ್ಟು 2,55,000 ಕೊಡ್ತೀನಿ ಸರ್. ಈ ಗಾಡಿಗಳೆಲ್ಲ ನೋಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಕರ್ನಾಟಕ ಕಾರ್ ಝೋನ್ MK ಅಹಮದ್ ಬ್ಯಾಕ್ ಸೈಡ್ ಬರ್ಬೇಕು ಸರ್.